ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಮಕ್ಕಳಿಗೆ ಜೀವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಿನ್ನೆ ತಾನೇ ನಾವೆಲ್ಲರೂ ಕೂಡ 79ನೇ ಸ್ವತಂತ್ರ ದಿನೋತ್ಸವದ ಆಚರಣೆಯನ್ನು ಮಾಡಿದ್ದೀವಿ. ಅದಕ್ಕೆ ಬೇಕಾಗಿರೋ ಮೆಸೇಜನ್ನು ಕೊಟ್ಟಿದ್ದೀನಿ. ಅದನ್ನೆಲ್ಲರೂ ಕೂಡ ಪಾಲನೆ ಮಾಡೇ ಮಾಡ್ತೀವಿ ಅನ್ನೋವಂಥ ಒಂದು ಸಂಕಲ್ಪವನ್ನು ತೊಡೋಣ. ಇದೆಷ್ಟು ವಿಶೇಷವಾಗಿದೆ ಅಂತಂದರೆ, ನಿನ್ನೆ ಸ್ವತಂತ್ರ ದಿನಾಚರಣೆ. ಈ ಬಲಿಷ್ಠ ಭವ್ಯ ಭಾರತದ ನಿರ್ಮಾಣಕ್ಕೆ ಬೇಕಾಗಿರುವಂಥ ದಿವ್ಯ ಜ್ಞಾನವನ್ನು ಕೊಟ್ಟಂತಹ ಒಂದು ಮಹಾನ್ ಚೇತನ, ಮಹಾನ್ ದೈವ, ನನಗೆ ನಾನು ಅಂದುಕೊಂಡಿರುವಂತಹ ಏಕೈಕ ಜಗದ್ಗುರು ಯಾರು? ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿ ಇವತ್ತು. ಹೀಗೆ ಒಂದು ಸಲ ಇದಕ್ಕೆ ಕರೆಸಿದ್ರು ನನಗೆ, ಅಲ್ಲಿ ಇಸ್ಕಾನಕ್ಕೆ ಕರೆಸಿದ್ರು. ಇಸ್ಕಾನಕ್ಕೆ ಕರೆಸಿದಾಗ ನಾನು ಅದೇ ಹೇಳ್ತಾ ಇದ್ದೆ. ಅಲ್ಲಿ ಒಂದು ವಿಚಾರ ಹೇಳಿದಾಗ ಅವರೆಲ್ಲ ಸ್ವಾಮೀಜಿಗಳೆಲ್ಲ ಹೇಳಿದ್ರು, ಅಯ್ಯೋ ನೀವು ಇಷ್ಟೇಷ್ಟು ಮಾತಾಡ್ಬಿಟ್ಟಿದ್ವಿ, ಇನ್ನೂ ಮಾತಾಡಬೇಕಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತಂತಂದ್ರು. ಏನು ಮಾತಾಡಿದೆ ಅಂತ ನಾನು ನಿಮ್ಮ ಜೊತೆ ತಿಳಿಸ್ಬಿಡ್ತೀನಿ. ಏನು ಅಂತಂತಂದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇರ್ತಾರೆ, ಇಫ್ ಯು ಫೈಂಡ್ ಎ ಗುಡ್ ಫ್ರೂಟ್ ಎನಿವೇರ್ ಇನ್ ದ ವರ್ಲ್ಡ್, ಟ್ರೈ ಟು ಫೈಂಡ್ ಔಟ್ ದಿ ರೂಟ್ ಆಫ್ ದಟ್ ಫ್ರೂಟ್, ಯು ವಿಲ್ ಫೈಂಡ್ ಇಟ್ ಇನ್ ಭಾರತ ಅಂತ. ಪ್ರಪಂಚದಲ್ಲಿರುವಂಥ ಯಾವುದೇ ಉತ್ತಮ ವಿಚಾರಗಳನ್ನು ನೋಡ್ತಾ ಹೋದಾಗ, ಉತ್ತಮ ವಿಚಾರಗಳು ಅನ್ನುವಂಥ ಹಣ್ಣುಗಳನ್ನು ನೋಡ್ತಾ ಹೋದಾಗ, ಆ ಹಣ್ಣುಗಳ ಮರದ ಬೇರು ಎಲ್ಲಿದೆ ಅಂತಂದಾಗ ಆ ಮರದ ಬೇರು ಭಾರತದಲ್ಲಿದೆ ಅಂತ. ಯಾಕೆ ಅಂತಂತಂದರೆ, ಇಡೀ ಪ್ರಪಂಚಕ್ಕೆ ಬೇಕಾಗಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನವನ್ನು ಹೇಗೆ ನಡೆಸಬೇಕು, ಬದುಕನ್ನು ಹೇಗೆ ನಡೆಸಬೇಕು, ಬಾಳನ್ನು ಹೇಗೆ ನಡೆಸ್ಕೋಬೇಕು, ಸಮರ್ಪಕ ಜೀವನವನ್ನು ಯಾವ ರೀತಿ ನಾವು ಬಾಳಬೇಕು ಅಂತ ಅನ್ನೋದನ್ನು ಉತ್ತಮವಾಗಿ ಕೊಟ್ಟಿರುವಂಥ ಏಕೈಕ ಗ್ರಂಥ ಇಡೀ ಪ್ರಪಂಚದಲ್ಲಿ ಭಗವದ್ಗೀತೆ. ಆ ಭಗವದ್ಗೀತೆ ಅನ್ನೋಂಥದ್ದು ಹಾಲು ಕೊಡುವ ಹಸು ಕೃಷ್ಣ ಪರಮಾತ್ಮನಾದಾಗ ಆ ಹಾಲು ಅನ್ನೋಂಥದ್ದು ಭಗವದ್ಗೀತೆ ಆಗಿತ್ತು. ಆ ಹಾಲನ್ನು ಉಂಡಂಥವನು ಕರುವಾಗಿ ಅರ್ಜುನ. ಸೊ ನಮ್ಮ ಜೀವನದಲ್ಲಿ ನಾವೆಲ್ಲ ಅರ್ಜುನರಾಗೇ ಇರ್ತೀವಿ. ನಮ್ಮ ಜೀವನದಲ್ಲಿ ಅನೇಕ ರೀತಿಯಾದಂಥ ನಮಗೆ ಏನು ಗೊಂದಲಗಳು ಬರ್ತಾ ಇರ್ತದೆ, ಸಮಸ್ಯೆಗಳು ಬರ್ತಾ ಇರ್ತದೆ, ಕಷ್ಟಗಳು ಬರ್ತಾ ಇರ್ತದೆ, ನಷ್ಟಗಳು ಬರ್ತಾ ಇರ್ತದೆ. ಇವೆಲ್ಲವನ್ನು ನಿವಾರಿಸ್ಕೊಳ್ಳೋಕ್ಕೆ ಇರುವಂಥ ಏಕೈಕ ಗ್ರಂಥ ಯಾವುದು ಅಂತಾರೆ ಭಗವದ್ಗೀತೆ. ನಾನು ಪ್ರತಿದಿನ ಭಗವದ್ಗೀತೆಯನ್ನು ಓದ್ತಾ ಇರ್ತೀನಿ. 2-3 ಶ್ಲೋಕಗಳನ್ನು ಓದ್ತೀನಿ. ಆ ಶ್ಲೋಕದಲ್ಲಿರುವಂಥ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳೋಂಥ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಸಾಕಷ್ಟು ಅದನ್ನು ಅಳವಡಿಸ್ಕೊಳ್ಳೋಕ್ಕೋಸ್ಕರ ನನ್ನ ಜೀವನದಲ್ಲಿ ಬರುವಂಥ ಎಂಥ ಕಷ್ಟ ನಷ್ಟಗಳಾದರೂ ಕೂಡ ಅದನ್ನು ಜಯಿಸುವಂಥ ಜ್ಞಾನ, ವಿಜ್ಞಾನ, ಸುಜ್ಞಾನ, ಪ್ರಜ್ಞಾನವನ್ನು ನನಗೆ ಭಗವದ್ಗೀತೆ ಕೊಡ್ತಾ ಇದೆ. ಸೊ ನೀವು ಎಲ್ಲರೂ ಭಾರತೀಯರು ಭಗವದ್ಗೀತೆಯನ್ನು ಓದುವಂತಹ, ಅದನ್ನು ತಿಳ್ಕೊಳ್ಳೋವಂಥ ಅನೇಕ ಪುಸ್ತಕಗಳಿದೆ. ಸೊ ನಾನು ಓದ್ತಾ ಇರೋಂಥದ್ದು ರತ್ನಾಕರ ಭಟ್ರು ಬರೆದಂಥ ಗೀತಾಂತರಂಗ ಅಂತಂದ್ಬಿಟ್ಟು ಗೀತಾಂತರಂಗ ಅಂತ ಒಂದು ಪುಸ್ತಕ ಇದೆ. ನಂತರ ಸಾಕಷ್ಟು ಭಗವದ್ಗೀತೆ ಪುಸ್ತಕಗಳಿದೆ. ಅದರಲ್ಲಿ ನನಗೆ ಬಹಳ ಇಷ್ಟ ಆಗಿರೋಂಥದ್ದು ರತ್ನಾಕರ ಭಟ್ರು ಬರೆದಂತಹ ಗೀತಾಂತರಂಗ ಅಂತ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಅವರು ಎಕ್ಸ್ಪ್ಲನೇಷನ್ಸನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಎಲ್ರಿಗೂ ಕೂಡ ಅರ್ಥ ಆಗುತ್ತದೆ. ದಯವಿಟ್ಟು ಭಗವದ್ಗೀತೆಯನ್ನು ಓದಿ ಜೀವನವನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಹಾಗೆ ಸೊ ಅದಕ್ಕೆ ಹೇಳ್ತದೆ, ಯಾಕೆಂತಂದರೆ ಇಡೀ ಜಗತ್ತಿಗೆ ಬೇಕಾದಂಥ ದಿವ್ಯ ಜ್ಞಾನವನ್ನು ಕೊಟ್ಟಂಥ ಆ ಶ್ರೀ ಕೃಷ್ಣ ಪರಮಾತ್ಮ ಅವತರಿಸಿದಂತಹ ಭೂಮಿ ಯಾವುದು ಅಂದರೆ ಈ ಭರತ ಭೂಮಿ. ಹಾಗಾಗಿ ನಿನ್ನೆನೂ ವಿಶೇಷತೆ, ಇವತ್ತು ವಿಶೇಷತೆ ಇದೆ. ರೈಟ್. ವಾಸ್ತವದಲ್ಲಿ ಬರುವಂತಹ ಸಾಮಾನ್ಯ ತಪ್ಪುಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ಕೇಸ್ ಸ್ಟಡೀಸ್ ಏನೇನು ಮಾಡ್ತಾ ಇದ್ದೀನಲ್ಲ, ಆ ಕೇಸ್ ಸ್ಟಡೀಸನ್ನು ಒಂದೊಂದಾಗಿ ಹಂಚ್ಕೊಡ್ತಾ ಹೋಗ್ತಾ ಇರ್ತೀನಿ. ಒಂದು ಕಡೆ ಹೋದಾಗ ಒಂದು ಕಡೆ ಕರೆಸಿದ್ರು, ಮಾಡಿದ್ರು, ಸಿಕ್ಕಾಪಟ್ಟೆ ಶ್ರೀಮಂತರು. ನನ್ನ ಪ್ರಕಾರ 100 ಕೋಟಿಗಳಿಗಿರುವಂಥ ಶ್ರೀಮಂತರು. ಆದರೆ ಅವರ ಮಗನಿಗೆ ಮದುವೆ ಮಾಡೋಕ್ಕಾಗ್ತಾಯಿಲ್ಲ. ಈಗ ಅಲ್ಲಿ 33-34 ವರ್ಷ ಆಗ್ತಾಯಿದೆ. ಆತನ ಮದುವೆ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅವ್ರ ಮನೆಗೆ ಹೋದಾಗ ಎಲ್ಲ ಚೆಕ್ ಮಾಡಿದೆ, ಎಲ್ಲ ನೋಡಿದಾಗ ಏನಾಯಿತು ಅಂತಂದರೆ, ಸೌತ್ ವೆಸ್ಟ್ ಭಾಗದಲ್ಲಿ ನೋಡಿ, ಇದೇ ಸೌತ್ ವೆಸ್ಟ್ ಭಾಗ. ಈ ಭಾಗ ಎಲ್ಲ ಏನು ಮಾಡಿದ್ದಾರೆ, 4 ಫ್ಲೋರ್ ಮನೆ, ಬೋರ್ಡ್ ಬಂಗ್ಲೆ. ಈ ಇಷ್ಟೂ ಭಾಗಕ್ಕೂ ಏನು ಮಾಡಿದ್ದಾರೆ ಅವರು, ರೆಡ್ ಫುಲ್ಲು ರೆಡ್ ಹೊಡ್ಕೊಂಡು ಹಾಕಿದ್ದಾರೆ. ಏನಾಯಿತು? ಸೊ ಸೌತ್ ವೆಸ್ಟ್ ಬಂದ್ಬಿಟ್ಟು ಭೂತತ್ವ ಇರೋವಂಥದ್ದು, ಸೌತ್ ಈಸ್ಟ್ ಬಂದ್ಬಿಟ್ಟು ಅಗ್ನಿತತ್ವ ಇರೋವಂಥದ್ದು. ಅಗ್ನಿತತ್ವ ಹೆಚ್ಚಾಗಿ ಸೌತ್ ವೆಸ್ಟಿಗೆ ಬಂದಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ಸಂಬಂಧಗಳು, ಅನುಬಂಧಗಳು ಕೂಡು ಬರುವಂಥದ್ದು, ಮುಂದುವರಿಯುವಂಥದ್ದನ್ನು ಈ ಎನರ್ಜಿ ಕಡಿಮೆ ಮಾಡ್ತಾ ಹೋಗ್ತಾ ಇರುತ್ತೆ. ಅವ್ರಿಗೆ ಅದೇ ಕೇಳಿದೆ, ಎಷ್ಟು ವರ್ಷದಿಂದ ಈ ಪೇಂಟ್ ಇದೆ? ಸರ್ ಸುಮಾರು ಒಂದು 18 ವರ್ಷದಿಂದ ನಾವು ಈ ಪೇಂಟನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ಮುಂಚೆ ಚೆನ್ನಾಗಿತ್ತು ಸರ್, ಅದಕ್ಕೆ ಮುಂಚೆ ಏನಿಲ್ಲ, ಇದೇ ಥರ ಲೈಟ್ ಕಲರ್ ಮಾಡ್ಕೊಂಡಿದ್ವಿ. ಆಮೇಲೆ ಏನೋ ಯಾರು ಮದುವೆ ಆಗ್ತಿಲ್ವೋ ಅದೇ ಹುಡುಗ ಭಾಳ ಇಷ್ಟಪಟ್ಟಂತೆ ಈ ಜಾಗದಲ್ಲಿ ಇದು ಮಾಡೋಣ ಅಂತಂದ್ಬಿಟ್ಟು 4 ಫ್ಲೋರ್ಗೂ ಅದೇ ಥರ ಮಾಡ್ಕೊಂಡು ಹೋಗಿದ್ದಾರೆ. ಪಾಪ ಆ ಹುಡುಗನಿಗೆ ಮದುವೆ ಆಗ್ತಾಯಿಲ್ಲ. ಸೊ ಯಾವುದೇ ಕಾರಣಕ್ಕೂ ಸೌತ್ ವೆಸ್ಟಲ್ಲಿ ಹೆಚ್ಚಾಗಿ ನೀವು ಫೈರ್ ಎಲಿಮೆಂಟ್
ಅಂದರೆ ಆರೆಂಜ್ ಆಗಿರ್ಬೋದು, ರೆಡ್ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ಬರ್ಗಂಡಿ ಆಗಿರ್ಬೋದು, ಇದು ಯಾವುದಾದ್ರೂ ಬಣ್ಣವನ್ನು ಹೆಚ್ಚೆಚ್ಚಾಗಿ ಹಚ್ತಾ ಹೋದಾಗ ಏನಾಗ್ಬಿಡುತ್ತೆ ಅಂತಂದರೆ ಆ ಮನೆಯಲ್ಲಿ ಶುಭ ಕಾರ್ಯಗಳು, ವಿಶೇಷವಾಗಿ ಮದುವೆಗಳು ನಡೆಯುವಂತಹ, ವಂಶಾಭಿವೃದ್ಧಿ ಆಗುವಂತಹ ಆ ಒಂದು ಪ್ರಕ್ರಿಯೆಗೆ ಇದು ತಡೆಯನ್ನು ಉಂಟು ಮಾಡಿಬಿಡ್ತದೆ. ಚೆಕ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಕೇಳ್ತಾ ಇದ್ದಾರೆ, ಪೂರ್ವಾಭಿಮುಖವಾಗಿ ವಾಶ್ ಬೇಸಿನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಪೂರ್ವಾಭಿಮುಖವಾಗಿ ಅಥವಾ ಪೂರ್ವದಿಂದ ಪಶ್ಚಿಮಕ್ಕಿದೆಯೋ ಅಥವಾ ಪಶ್ಚಿಮದಿಂದ ಪೂರ್ವಕ್ಕಿದೆಯೋ ಗೊತ್ತಾಗ್ತಾ ಇಲ್ಲ. ಅದು ಪೂರ್ವಾಭಿಮುಖವಾಗಿ ಅಂದರೆ ಸಾಧಾರಣವಾಗಿ ಬರುವಂಥದ್ದು ವೆಸ್ಟಲ್ಲಿದೆ, ಇದು ಪೂರ್ವಕ್ಕಿದೆ ಅಂತ ಅರ್ಥ. ಪ್ರಶ್ನೆಯಲ್ಲಿ ಹಂಗಿದೆ. ಹೀಗಿದ್ರೂ ವಾಶ್ ಬೇಸಿನ್ಗೇನು ದೊಡ್ಡ ತೊಂದರೆಗಳೇನಿರೋದಿಲ್ಲ, ಎಲ್ಲಿ ಬೇಕಾಗಿರ್ಬೋದು. ಸಾಧಾರಣವಾಗಿ ವಾಸ್ತುವಿನ ಪ್ರಕಾರ ವಾಶ್ ಬೇಸಿನಲ್ಲಿ ಯಾವ ಕಡೆ ಇಟ್ಕೊಂಡ್ರೆ ಒಳ್ಳೆಯದು ಅಂತಂದರೆ ಹೀಗೆ ಪೂರ್ವಕ್ಕೆ ಇಲ್ಲ ಉತ್ತರಕ್ಕೆ ಇಟ್ಕೊಳ್ಳಿ ಅಂತಾರೆ. ಯಾಕೆಂದರೆ ನಾನು ಫೇಸಿಂಗು ಪೂರ್ವವನ್ನು ಮಾಡಬೇಕು ಇಲ್ಲ ಉತ್ತರವನ್ನು ಮಾಡಬೇಕು. ಯಾಕೆ ಅಂತಂದರೆ ಇಲ್ಲಿ ಬರುವಂಥ ಪಾಸಿಟಿವ್ ಎನರ್ಜೀಸ್ ನನ್ನ ಸಿಸ್ಟಮ್, ನನ್ನ ಬಾಡಿ ಸಿಸ್ಟಮ್ಗೆ ಎಂಟರ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಮಾಡ್ಕೊಳ್ತಾ ಇರ್ತೀವಿ. ಅದು ಬಿಟ್ಟು ಸಪೋಸ್ ಇಲ್ಲೇ ಇತ್ತು ಅಲ್ಲೆಲ್ಲೋ ಇತ್ತು ಅಂತಾರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದರಿಂದ ಏನೋ ದೊಡ್ಡ ತೊಂದರೆ ಆಗ್ಬಿಡ್ತಾ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ವಾಶ್ ಬೇಸಿನ್ಗೆ ಹೋದಾಗ 2 ನಿಮಿಷ 3 ನಿಮಿಷ ಕೈ ತೊಳ್ಕೊಳ್ತೀವಿ. ಹಬ್ಬ ಮುಖ ತೊಳೆದ್ರೆ ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಅಷ್ಟೇ. ನಥಿಂಗ್ ಟು ವರಿ, ಯೋಚನೆ ಮಾಡಬೇಡಿ ಆಯಿತಾ. ಮತ್ತೊಬ್ಬರು ಏನು ಕೇಳ್ತಾ ಇದ್ದಾರೆ, ಸೌತ್ ಈಸ್ಟಲ್ಲಿ ಸಮ್ ಟ್ಯಾಂಕ್ ಇದೆ, ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದೇ ಸೌತ್ ಈಸ್ಟಲ್ಲಿ ಸಮ್ ಟ್ಯಾಂಕ್ ಇಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೌತ್ ಈಸ್ಟಲ್ಲಿ ಸಮ್ ಟ್ಯಾಂಕ್ ಇದ್ದಾಗ ಆಗುವಂಥ ಅನಾನುಕೂಲಗಳು ಏನು ಅಂತ ಹೇಳ್ತೀನಿ. ಸಾಧಾರಣವಾಗಿ ನಾರ್ತ್ ಈಸ್ಟಲ್ಲಿ ಇದ್ದಾಗ ಏನಾಗುತ್ತೆ, ಬೆಳಗಿನ ಹೊತ್ತು ಸೂರ್ಯನ ರಶ್ಮಿ ಬರುತ್ತೆ, ಬರುವಂಥ ಆ ರಶ್ಮಿಯ ಬೆಳಕು ಆ ಸಮ್ ಟ್ಯಾಂಕ್ ಮೇಲೆ ಬೀಳುತ್ತೆ. ಬಿದ್ದಾಗ ಏನಾಗುತ್ತೆ ಅಂದರೆ ಅಲ್ಲಿರುವಂತಹ ಎಲ್ಲಿಂದ ಬರುತ್ತಾ ಇದು ಅಲ್ಟ್ರಾವೈಲೆಟ್ ರೇಡಿಯೇಷನ್ ಏನಿರುತ್ತಲ್ಲ ಅದೇನು ಮಾಡುತ್ತೆ, ಬ್ಯಾಕ್ಟೀರಿಯಾಸ್ನೆಲ್ಲ ಕೊಲ್ತಾ ಇರುತ್ತೆ. ಈ ಭಾಗಕ್ಕೆ ಕಡಿಮೆ ಬರುತ್ತೆ, ಬರೋದೇ ಇಲ್ಲ ಅಂತಲ್ಲ, ಕಡಿಮೆ ಬರುತ್ತೆ. ಕಡಿಮೆ ಬಂದಾಗ ಏನಾಗುತ್ತೆ ಅಂದರೆ ನೀರಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಸ್ ಇದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈಗೇನಾಗಿದೆ ಅಂದರೆ ನಮಗೆ ನಿಮಗೆಲ್ಲ ಬಂದಿರೋಂಥದ್ದು ಏನಂತಂದರೆ, ಏನೇ ನೀರು ಬಂದರೂ ಕೂಡ ಓವರ್ ಟ್ಯಾಂಕ್ ಆಗುತ್ತೆ. ಓವರ್ ಟ್ಯಾಂಕಿಂದ ಬಂದಿದ್ದೇನಾಗುತ್ತೆ, ಫಿಲ್ಟರ್ ಆಗಿ ಬರೋದ್ರಿಂದ ನನಗೆ ಆರೋಗ್ಯಪೂರ್ಣವಾದಂಥ ನೀರು ಸಿಗ್ತಾ ಇದೆ. ಇದು ಸೈಂಟಿಫಿಕಲಿ ಆಗುವಂಥ ಲಕ್ಷಣಗಳು, ಸೈಂಟಿಫಿಕ್ ಆಗಿ ಹೇಳ್ತಾರಂಥದ್ದು. ನಮ್ಮ ವಾಸ್ತುವಿನಲ್ಲಿ ಅಂತಂದಾಗ ಏನಾಗುತ್ತೆ, ಸೌತ್ ಈಸ್ಟ್ ಕಡಿಮೆ ಆಯಿತು ಅಂತಂದರೆ ಇಲ್ಲಿ ಅಗ್ನಿ ತತ್ವ ಕಡಿಮೆ ಆಯಿತು. ಇಲ್ಲಿಗೆ ಏನಾಯ್ತು ಅಂದರೆ ಇಲ್ಲಿ ಅಗ್ನಿ ತತ್ವ ಇರೋಂಥದ್ದು, ಇಲ್ಲಿಗೆ ಏನಾಯಿತು ಅಂದರೆ ಜಲತತ್ವ ಜಾಸ್ತಿ ಬಂತು. ಜಲತತ್ವ ಜಾಸ್ತಿ ಬಂದಾಗ ಏನಾಗುತ್ತೆ, ಸೌತ್ ಈಸ್ಟ್ ಭಾಗದಲ್ಲಿ ಬಂದಾಗ ಏನಾಗುತ್ತೆ, ಇದು ಶುಭ ಕಾರ್ಯಗಳಿಗೆ, ಶುಕ್ರನ ಜಾಗ ಇರುವಂಥ ಜಾಗ, ನಮಗೆ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಆಗೋದಕ್ಕೆ ಅನುಕೂಲ ಮಾಡಿಕೊಡುವಂಥ ಶಕ್ತಿಯನ್ನು ಕೊಡುವಂಥದ್ದು ಶುಕ್ರ. ಅಗ್ನಿ, ನಾವೇನೇ ಶುಭ ಕಾರ್ಯ ಮಾಡ್ಬೇಕಾದ್ರೆ ಮಾಡ್ತೀವಿ, ಅಗ್ನಿಯ ಮೂಲಕ ಮಾಡ್ತೀವಲ್ವಾ. ಹಾಗಾಗಿ ಇಲ್ಲೇನಾಗುತ್ತೆ ಅಂತಂದರೆ ಅಗ್ನಿಯ ತತ್ವ ಕಡಿಮೆ ಆಗ್ತಾ ಇರ್ತದೆ. ಇಲ್ಲಿ ಸಮ್ ಟ್ಯಾಂಕ್ ಇದೆ ಅಂತ ಯಾರು ಹೇಳ್ತಾ ಇದ್ದಾರೋ ಅಲ್ಲಿ ಮಾಡ್ಕೋಬೇಕಾಗಿರೋಂಥ ಒಂದು ಏನಂತಂದರೆ, ಸಾಧಾರಣವಾಗಿ ಸಮ್ ಟ್ಯಾಂಕ್ ಎಷ್ಟಿರುತ್ತೋ ಅಷ್ಟಕ್ಕೂ ಕೂಡ ಇದರ ಮೇಲೆ ನೀವು ರೆಡ್ ಕಲರ್ ಪೇಂಟನ್ನು ಮಾಡ್ಕೋಬೋದು. ಸಮ್ ಟ್ಯಾಂಕ್ ಎಷ್ಟಿರುತ್ತೋ ಅಷ್ಟು ಮೇಲ್ಗಡೆಗೆ ಆ ರೆಡ್ ಕಲರ್ ಪೇಂಟನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಟ್ ಇನ್ಕ್ರೀಸಸ್ ದಿ ಫೈರ್ ಎಲಿಮೆಂಟ್. ಆ ಫೈರ್ ಎಲಿಮೆಂಟಿನ ತತ್ವವನ್ನು ಇದು ಈ ರೆಡ್ ಕಲರ್ ಪೇಂಟು ಜಾಸ್ತಿ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಈ ರೀತಿ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಹಿಡ್ಕೋಬೋದು. ಯಾರು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಶೇರನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಹೆಚ್ಚು ಜನಕ್ಕೆ ಸರಿಯಾದ ಜ್ಞಾನವನ್ನು ಹಂಚುವುದು ಕೂಡ ತುಂಬ ಉತ್ತಮ ಅಂತಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ನಾನು ಎಷ್ಟೋ ಸಲ ಈ ಶಾಲಾ ಕಾಲೇಜುಗಳಿಗೆ ಹೋಗಿ ಆ ಮಕ್ಕಳುಗಳನ್ನು ಮೋಟಿವೇಟ್ ಮಾಡೋವಂಥದ್ದು, ಇನ್ಸ್ಪೈರ್ ಮಾಡೋವಂಥದ್ದು, ಅವ್ರ ಜೀವನದಲ್ಲಿ ಬೃಹತ್ತನ್ನು ಸಾಧಿಸೋದಕ್ಕೆ ಬೇಕಾಗಿರೋಂಥ ಒಂದು ಮೋಟಿವೇಶನನ್ನು ಕೊಡೋದನ್ನು ನಾನು ಯಾಕೆ ಕೊಡಬೇಕು, ಎಂಥದ್ದು ಕೊಡಬೇಕು, ಬೇಕಾಗಿಲ್ಲ. ನಾನು ತಿಳ್ಕೊಂಡಿದ್ದೀನಿ, ನನ್ನ ಪಾಡಿಗೆ ನಾನು ಬಾಳಿದ್ರೆ ಸಾಕು ಅಂತ ಎಷ್ಟೋ ಸಲ ನನಗನ್ನಿಸಿದೆ. ಅನ್ನಿಸಿದಾಗೆಲ್ಲ, ಯಾಕಂದರೆ ನಾನು ಎಲ್ಲೇ ಹೋದರೂ ಯಾವುದೋ ಶಾಲಾ ಕಾಲೇಜಿಗೆ ಹೋದರೆ ಯಾರ ಹತ್ರ ಏನೋ ₹1 ಫೀಸು ತೊಗೊಳ್ಳಲ್ಲ. ಎಷ್ಟೋ ಜನ